ನಾನು ಕಿತೂರ ಗಾದಿಯ ಮೇಲೆ ಕುರಿಚಲು ಪರುಯತನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ ರಾಜ್ಯನಾಕೆ ದತ್ತು ಪುತ್ರಂಗ್ ದಕ್ಕಂಗ್ ಮಾಡೋದಕ್ಕ ದಂಗೆ ಅದ್ರ ಅದ್ ಅಪರಾಧ ಆಗ್ತೈತಿ? ಆಡಳಿತ ಸರಕಾರದ ಕಚೇರಿಗಳನ್ನು ಚುಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವ್ ಕಿತ್ಕೊಂಡ್ರ ಅದ್ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರ್ ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯ್ನಾಡ್ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರ್ ಮಂದಿನ ತಾನ್ ಹೆತ್ತ ಮಕ್ಕಳಂಗ ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ್ವ ತಾಯಿನ ಅನ್ಯಾಯವಾಗಿ ಕೊಂದ್ರಲ್ಲ, ಅದು ಅಪರಾಧ. ಕನ್ನಡದ ನೆಲದ ಮೇಲೆ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ ನಮ್ ನಾಡ್ ಕಚೇರಿಗಳನ್ನ ಒಕ್ಕೊಂಡು ಆಳ ಕತ್ತಿದ್ರಲ್ಲ, ಅದು ಅಪರಾಧ. ನಮ್ ನಾಡ್ ಸ್ವಾತಂತ್ರ್ಯ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡಿದ್ರ ಅದಂಗ್ರಿ ಅಪರಾಧ ಆಗ್ತೈತಿ? ಅದು ಅಪರಾಧ ಅಲ್ಲ ಸಾಹೇಬ್ರ, ದೇಶ ಪ್ರೇಮ. ಆದರೆ ವಿನಾಕಾರಣ ನೀನು ಕಿಲೋರ ಪ್ರಜೆಗಳ ನೆಮ್ಮದಿ ಜೀವನವನ್ನು ಹಾಳು ಮಾಡಿದೆ. ಇಲ್ರಿ, ನನ್ನಿಂದ ಯಾರ ಜೀವನನೂ ಹಾಳಾಗಿಲ್ರಿ. ಆದ್ರ ಅನ್ನ ಹಾಕಿದ ಮನೆಗ ಕನ್ನ ಹಾಕೋ ಪರಂಗಿರಿಂದ ಹಾಳಾಗೈತಿ. ಜಾಗ ಕೊಟ್ರೆ ಜಗತ್ತೇ ನಂದು ಅಂತ ಹೇಳೋ ನಾಯಿಗಳಿಂದ ನಾಶ ಆಗೈತಿ ನಮ್ ಕಿತ್ತೂರು. ಪರಕೀರಿಂದ ಸಿಕ್ಕಿದ್ದು ನೆಮ್ಮದಿ ಜೀವನ ಅಲ್ರಿ, ಗುಲಾಮ ಜೀವನ. ಅದಕ್ಕೆ ಬಂಡಾಯ ಮಾಡಿ ನಾನು. ನೀವು ಬಂಡಾಯ ಮಾಡುವಂತ ಕೆಟ್ಟ ಕೆಲಸವನ್ನು ಆಡಳಿತ ಸರ್ಕಾರ ಮಾಡಿಲ್ಲ, ನಿಮಗೆ ಸಾಕಷ್ಟು ಒಲೆಯದನೆ ಮಾಡಿದೆ. ಏನಂತ ಗನಂದಾರಿ ಕೆಲಸ ಮಾಡೈತೆ ಅಂತ ಜಂಬ ಕೂತ್ಕೊಂತಿದ್ದೀರಿ? ವಿದೆ ಬುದ್ಧಿ ಕಲಿಯಲು ಸ್ಕೂಲ್ಗಳನ್ನು ಕಟ್ಟಿಸಿಲ್ಲವೇ? ನಮ್ ಭಾಷೆನ ಮೂಲೆಗ್ ತಳ್ಳಿ ನಿಮ್ ಭಾಷೆನ ಬೆಳಕಿಗೆ ತರ್ಲಿಕ್ಕ, ದೇಶ ಬಿಟ್ಟು ಬಂದಿರೋ ನಿಮ್ ಬಂಧು ಬಳಗದವ್ರು ಓದ್ ಕಲೀಲಿಕ್ಕ ಅಷ್ಟ ಯಾಕ್ರಿ? ನಿಮ್ ವರ್ತಕರ ಲೆಕ್ಕ ಪತ್ರ ಬರೆಯೋ ಗುಮಾಸ್ನ ತಯಾರು ಮಾಡ್ಲಿಕ್ಕೆ ಸಾಲಿ ಕಟ್ಸಿದ್ರಿ, ನಮ್ಮ ಉದ್ದಾರಕ್ಕಲ್ಲ. ಕಾಡುದಾರಿಲಿ ಪ್ರಾಣಿಗಳ ಹಾಗೆ ಓಡಾಡೋ ನಿಮಗೆ ಸುರಕ್ಷಿತವಾದ ರೋಡುಗಳನ್ನು ಹಾಕಿಸಿಲ್ಲವೇ? ನಾವ್ ಓಡಾಡೋ ದಾರಿಲಿ ನಿಮಗ್ ನಡೆದಾಡೋ ಕೆದ್ರಿಕಿ. ನಿಮ್ ಸೈನಿಕರು ಅಧಿಕಾರಿಗಳು ಇಷ್ಟ ಬಂದಂಗ್ ತಿರುಗ್ಲಿಕ್ಕ ನಮ್ ದೇಶದ ಸಂಪತ್ನ ನಿಮ್ ದೇಶಕ್ಕೆ ರವಾನೆ ಮಾಡ್ಕೊಳಕ್ಕೆ ಸರಳ ಆಗ್ಲಿ ಅಂತ ರಸ್ತೆ ಮಾಡ್ಕೊಂಡ್ರಿ. ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ತೆರೆದಿಲ್ಲವೇ? ದವಾಖಾನಿ ರೀ ಸಾಹೇಬ್ರ, ನಮ್ ನಾಡಿನ ಮಣ್ಣಾಗ ದವಾಯಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟದ ಮ್ಯಾಗಿಂದ ಹರಿದು ಬರೋ ನೀರ್ನಾಗ ಮದ್ದಿನ ಗುಣ ಐತಿ. ಅದ ಮಲಪ್ರಭಾ ನದಿ. ನಮ್ಮ ನಾಡಿನ ಗಿಡಮೂಲಿಕೆಗಳನ್ನ ಕತ್ಕೊಂಡು ಹೋಗಿ ಗುಳಿಗೆ ಮಾಡ್ಕೊಂಡು ತಂದು ದವಾಖಾನಿ ತೆರೆದಿರೋದು ನೀವು ರೊಕ್ಕ ಮಾಡ್ಲಿಕ್ಕೆ. ರೊಕ್ಕ ನಮ್ ರೋಗ ಪಕ್ಕ ಮಾಡ್ಲಿಕ್ಕಲ್ಲ. ರಾಯನ, ನೀನದು ಹತಾಶ ಭಾವನೆಯ ವಾದ. ಅದು ಅಲ್ಲದೆ ಇಲ್ಲಿನ ಸರಕಾರ ನಿಮ್ಮ ದೇಶಕ್ಕೆ ನಾಗರಿಕತೆಯನ್ನು ಕಲಿಸಿದೆ. ನಾಗರಿಕತೆ ನೀವು ನಮಗ್ ಕಲ್ಸದ್ರಿ? ನಿಮ್ಮ ದೇಶ ಕಣ್ತೆರೆಯೋಕು ಮುಂಚೆ ನಮ್ಮ ದೇಶ ನಾಗರಿಕತೆ ಕಲ್ತಿತ್ತು. ನಿಮಗ್ ಬಟ್ಟೆ ಉಡಕ್ ಗೊತ್ತಿಲ್ದ ಕಾಲದಾಗ ಇಲ್ಲಿ ಮಸ್ಲಿನ್ ಬಟ್ಟೆ ನೇಯ್ತಿದ್ರು. ನಿಮಗ್ ಭಾಷೆ ಗೊತ್ತಿಲ್ದ ಕಾಲದಾಗ ಇಲ್ಲಿ ಗ್ರಂಥಶಾಸ್ತ್ರ ಹುಟ್ಟೈತ್ರಿ. ಗ್ರಂಥಶಾಸ್ತ್ರ, ರಾಮಾಯಣ ಮಹಾಭಾರತ ಅನ್ನೋ ಕಾವ್ಯಗಳು ಹುಟ್ಟಿರೋ ಪುಣ್ಯ ಭೂಮಿ ಇದು. ಸಮಸ್ತ ವೇದ ಶಾಸ್ತ್ರಗಳು ಹುಟ್ಟಿರೋ ಈ ವೇದ ಭೂಮಿಗ ನೀವು ನಾಗರಿಕತೆ ಕಲ್ಸದ್ರಿ? ಇದು ಆತ್ಮವಂಚನೆ ಸಾಹೇಬ್ರ, ಆತ್ಮವಂಚನೆ. ರಾಯನ, ಇಲ್ಲಿನ ಸರಕಾರ ನಿನ್ನನ್ನು ಕೊಲೆಗಾರ, ಚುಲಿಗೆಕೋರ, ಬಂಡುಕೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ರಾಜ್ಯದ್ರೋಹ ಮಾಡ್ಲಿಕ್ಕ ನಾನೇ ನಿಮ್ಮ ದೇಶ ಇಂಗ್ಲೆಂಡ್ ಬಂದಿದ್ನ? ನಾ ಬಂಡುಕೋರ ಅಲ್ರಿ, ಬಂಡಾಯಗಾರ. ದಂಡು ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ, ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾ ಸುಲಿಗೆ ಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ದುಡ್ಡು ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರಿತೀರಿ. ಕುಂಪಣಿ ಸರ್ಕಾರಕ್ಕೆ ಧಿಕ್ಕಾರ.